ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ನಿಕ್ಕಿ ಸ್ಕಿಲ್ ಟೆಕ್ ಯೂಟ್ಯೂಬ್ ಚಾನಲ್. ಐಟಿ ಫೀಲ್ಡ್ ತುಂಬಾ ಕಷ್ಟ. ಐಟಿ ಫೀಲ್ಡ್ ನಲ್ಲಿ ಕೋಡಿಂಗ್ ಮಾಡೋದಂತೂ ತುಂಬಾ ಕಷ್ಟ, ಡೆವಲಪ್ಮೆಂಟ್ ಕಷ್ಟ, ಅಥವಾ ನಮ್ಗೆ ವೆಬ್ಸೈಟ್ ಡಿಸೈನ್ ಮಾಡೋದ್ ಕಷ್ಟ. ಈ ರೀತಿ ಐಟಿ ಫೀಲ್ಡ್ ನ ಕಷ್ಟ ಅಂತ ಹೇಳ್ತಾ ಒಂದು ಸ್ಟೀರಿಯೋ ಟೈಪ್ ನ ಕ್ರಿಯೇಟ್ ಮಾಡ್ಕೊಬಿಟ್ಟಿದೀವಿ. ಸೊ ಯಾಕೆ ನಮ್ಗೆ ಐಟಿ ಫೀಲ್ಡ್ ಕಷ್ಟ ಆಗ್ತದೆ ಅಂದ್ರೆ ಬಿಕಾಸ್ ಆಫ್ ಕೋಡಿಂಗ್ ಲ್ಯಾಂಗ್ವೇಜಸ್ ಕಲಿಬೇಕಂತೆ. ಕನ್ನಡ ಇಂಗ್ಲಿಷ್ ಏನೇ ನನಗೆ ಕಷ್ಟ ಆಗುತ್ತೆ, ಇನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನ ಹೇಗೆ ಕಲಿಯೋದು ನನಗಂತೂ ಅರ್ಥ ಆಗಲ್ಲ. ತುಂಬಾ ಕೋಡೆಡ್ ಆಗಿರುತ್ತೆ, ಯಾವ ರೀತಿನೂ ನನಗೆ ಅದು ಅರ್ಥ ಆಗ್ತಾ ಇಲ್ಲ ಅಂತ ಅನ್ನೋರಿಗೆ ಮೇಜರ್ ಪ್ರಾಬ್ಲಮ್ ಇರೋದೇ ಅದ್ರದ್ದು ಫೌಂಡೇಶನ್ ಇಂದ. ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಕೋಡಿಂಗ್ ಜರ್ನಿನ ಬಿಲ್ಡಿಂಗ್ ನ ನೀವು ಕನ್ಸ್ಟ್ರಕ್ಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಇಲ್ಲಿ ನಾವು ಲ್ಯಾಕ್ ಆಗ್ತಾ ಇರ್ತೀವಿ. ಸೊ ಕೋಡಿಂಗ್ ಕಷ್ಟ ಇಲ್ಲ, ಕೋಡಿಂಗ್ ವರ್ಲ್ಡ್ ಕಷ್ಟ ಇಲ್ಲ, ಡೆವಲಪ್ಮೆಂಟ್ ಕಷ್ಟ ಇಲ್ಲ, ಐಟಿ ಇಂಡಸ್ಟ್ರಿ ಕಷ್ಟ ಇಲ್ಲ. ನಮಗೆ ಕೋಡಿಂಗ್ ನ ಒಂದು ಬೇಸಿಕ್ ಕನ್ಸ್ಟ್ರಕ್ಷನ್ ಫೌಂಡೇಶನ್ ನಾಲೆಡ್ಜೇ ಇಲ್ಲ. ಹಾಗಾಗಿ ನಮಗೆ ಕೋಡಿಂಗ್ ಕಷ್ಟ ಅಂತ ಅನಿಸ್ತದೆ. ಪ್ರತಿಯೊಂದು ಕೋಡಿಂಗ್ ಲ್ಯಾಂಗ್ವೇಜಸ್ಗೂ ಸೇಮ್ ಟೈಪ್ ಆಫ್ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಇರುತ್ತೆ ಅಥವಾ ಫೌಂಡೇಶನ್ಸ್ ಇರುತ್ತೆ. ಅದೇ ರಿಪೀಟ್ ಆಗ್ತಾ ಇರುತ್ತೆ. ಪ್ರತಿ ಲ್ಯಾಂಗ್ವೇಜಸ್ಗೂ ಅದು ಕಾಮನ್ ಆಗಿರುತ್ತೆ. ಒಂದು ಸಲ ನಾವು ಅದು ನೀಟಾಗಿ ಕಲ್ತ್ಬಿಟ್ವಿ ಅಂತಂದ್ರೆ ಪ್ರತಿ ಲ್ಯಾಂಗ್ವೇಜಸ್ಗೂ ನಾವ್ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೋದು. ಈಸಿಲಿ ನಾವ್ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಒಂದು ಲ್ಯಾಂಗ್ವೇಜ್ ನ ಗ್ರಿಪ್ ಆಗಿ ಹಿಡ್ಕೊಂಡು ಅಂತಂದ್ರೆ ಬೇರೆ ಲ್ಯಾಂಗ್ವೇಜಸ್ ನ ಕಲಿಯೋದು ನಮ್ಗಂತ ಕಷ್ಟ ಅಂತ ಅನ್ಸೋಲ್ಲ. ಸೊ ನಮ್ಗೆ ಇವಾಗ ಒಂದಂತೂ ಕ್ಲಿಯರ್ ಆಯ್ತು, ಬೇಸಿಕ್ಸ್ ನಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಮ್ಗೆ ಲ್ಯಾಂಗ್ವೇಜಸ್ ಕಲಿಯೋದು ಕಷ್ಟ ಇದೆ. ಕನ್ನಡದ ವರ್ಣಮಾಲೆ ನಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಕನ್ನಡ ಬರೆಯೋದಕ್ಕೆ ಕಷ್ಟ ಆಗೋದು ಸಹಜ ತಾನೆ. ಅದೇ ರೀತಿ ನಮ್ಗೆ ಈ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ನ ಇಂಪಾರ್ಟೆಂಟ್ ಬೇಸಿಕ್ಸ್ ಗಳು ಅರ್ಥ ಆಗ್ಲಿಲ್ಲ ಅಂತಂದ್ರೆ ಈ ಲ್ಯಾಂಗ್ವೇಜ್ ಕಲಿಯೋದು ತುಂಬಾ ಕಷ್ಟ. ನಮಗ್ ಮಾತ್ರ ಅಲ್ಲ, ಕಂಪ್ಯೂಟರ್ಗೂ ನಮ್ಮ ಲ್ಯಾಂಗ್ವೇಜ್ ಅರ್ಥ ಆಗೋದು ತುಂಬಾ ಕಷ್ಟ. ಸೊ ಲ್ಯಾಂಗ್ವೇಜ್ ಇಂದಾನೆ ಸ್ಟಾರ್ಟ್ ಮಾಡೋಣ, ಬಿಗಿನಿಂಗ್ ವಿತ್ ಲ್ಯಾಂಗ್ವೇಜಸ್. ಸೊ ನಮ್ಮ ಒಂದು ಕಂಪ್ಯೂಟರ್ಗೆ ನಾವು ಮಾತಾಡೋ ಇಂಗ್ಲಿಷ್, ಕನ್ನಡ, ಹಿಂದಿ, ತಮಿಳ್ ಅಥವಾ ಉರ್ದು ಈ ರೀತಿ ಲ್ಯಾಂಗ್ವೇಜಸ್ ಗಳು ಅರ್ಥ ಆಗಲ್ಲ. ಎಸ್, ಕಂಪ್ಯೂಟರ್ ಅದನ್ನ ಡಿಸ್ಪ್ಲೇ ಮಾಡ್ತಾ ಇರುತ್ತೆ, ಬಟ್ ಯಾವುದೇ ಕಾರಣಕ್ಕೂ ಕಂಪ್ಯೂಟರ್ಗೆ ನಮ್ಮ ಒಂದು ಮದರ್ ಟಂಗ್ ಅಥವಾ ನಮ್ಮ ಕಾಮನ್ ಲ್ಯಾಂಗ್ವೇಜಸ್ ಅರ್ಥ ಆಗ್ತಾ ಇರಲ್ಲ. ಹಾಗಾದ್ರೆ ಈ ಸಿಸ್ಟಮ್ಗೆ ಏನ್ ಅರ್ಥ ಆಗ್ತಾ ಇರುತ್ತೆ? ಈ ಕಂಪ್ಯೂಟರ್ ಯಾವ್ದನ್ನ ಅರ್ಥ ಮಾಡ್ಕೊಂಡು ನಮ್ಗೆ ಆನ್ಸರ್ಸ್ ಗಳನ್ನ ಕೊಡ್ತಾ ಇರುತ್ತೆ ಅಂತಂದ್ರೆ ಇಟ್ಸ್ ನನ್ ಅದರ್ ದನ್ ಮೆಷಿನ್ ಲ್ಯಾಂಗ್ವೇಜ್. ಸೊ ಆ ಮೆಷಿನ್ ಗೆ ಒಂದು ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಇದೆ. ಆ ಲ್ಯಾಂಗ್ವೇಜ್ ನ ಕಾಮನ್ ಪರ್ಸನ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನಮಗೆ ಹೇಗೆ ಅದ್ರ ಲ್ಯಾಂಗ್ವೇಜ್ ಕಷ್ಟನೋ ಹಾಗೆ ಅದಕ್ಕೂ ನಮ್ಮ ಲ್ಯಾಂಗ್ವೇಜ್ ಕಷ್ಟ ಆಗಿರುತ್ತೆ. ಸೊ ಆ ಲ್ಯಾಂಗ್ವೇಜ್ ಬಂದು ಮೆಷಿನ್ ಲ್ಯಾಂಗ್ವೇಜ್. ಸೊ ಬಿಗಿನಿಂಗ್ ವಿತ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಫಸ್ಟ್ ಆಫ್ ಆಲ್ ಕಂಪ್ಯೂಟರ್ಗೆ ಅರ್ಥ ಆಗೋ ಒಂದು ಲ್ಯಾಂಗ್ವೇಜ್ ಬಂದು ಮೆಷಿನ್ ಲ್ಯಾಂಗ್ವೇಜ್. ಏನು ಈ ಲ್ಯಾಂಗ್ವೇಜ್, ಹೇಗೆ ಡಿಫರ್ ಆಗುತ್ತೆ ಮೆಷಿನ್ ಲ್ಯಾಂಗ್ವೇಜ್? ಸೊ ನಮ್ಗೆ ಯಾಕೆ ಮೆಷಿನ್ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ ಅಂತಂದ್ರೆ ಸಿಂಪಲ್ ಮ್ಯಾಟರ್, ಆದ್ರೆ ನಾವು ಇದನ್ನ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೋಬೇಕು. ಯಾಕೆಂತಂದ್ರೆ ಆ 2 ಅಂಕಿಗಳಲ್ಲೇನೆ ನಮ್ಮನ್ನ ಸಿಸ್ಟಮ್ ಆಟ ಆಡ್ಸೋ ಸಾಧ್ಯತೆಗಳಿರುತ್ತೆ. ಸೊ ಸಿಸ್ಟಮ್ ಅರ್ಥ ಆಗೋದು 2 ಅಂಕಿ, ಒಂದು 0 ಮತ್ತೊಂದು 1. ಸೊ ಇದೆರಡೇ ಅಂಕಿ ಆದ್ರೆ ಯಾಕೆ ಅರ್ಥ ಆಗಕ್ ಸಾಧ್ಯ ಇಲ್ಲ ಅಂತ ಕೇಳಿದ್ರೆ ಇದೇ 0 and 1 ನ ಅದು ಮಲ್ಟಿಪಲ್ ಟೈಮ್ಸ್ ಕಾಂಪ್ಲಿಕೇಟ್ ಮಾಡ್ತಾ ಹೋಗುತ್ತೆ. ಇದು ಕಾಮನ್ ಪರ್ಸನ್ ಗೆ ಅರ್ಥ ಆಗೋದ್ ಕಷ್ಟ. ಫಾರ್ ಎಕ್ಸಾಂಪಲ್, ನಾವ್ ಇದನ್ನ ಕನ್ಸಿಡರ್ ಮಾಡೋದಾದ್ರೆ ಇದು ಮೆಷಿನ್ ಲ್ಯಾಂಗ್ವೇಜ್ ನಲ್ಲಿ ಮೇ ಬಿ ಎ ಕೂಡ ಆಗಿರ್ಬೋದು, ಅಥವಾ ಎನ್ ಕೂಡ ಆಗಿರ್ಬೋದು, ಅಥವಾ NO ಕೂಡ ಆಗಿರ್ಬೋದು. ಈ ರೀತಿ ಪ್ರತಿಯೊಂದು ಲೆಟರ್ಸ್ ಗಳು ಜಂಬಲ್ ಆಗ್ತಾ ಹೋಗಿ ಒಂದು ವರ್ಡ್ ಫಾರ್ಮೇಶನ್ ಬರ್ಬೋದು. ಈಗ ಹೇಳಿ, ನಿಮ್ಗೆ ಈ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗಲ್ವಾ? ಅದೇ ರೀತಿ ನಾವು ಅನಿತಾ ಅಂತ ಬರ್ದಾಗ ಸಿಸ್ಟಮ್ಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ವೈ? ಬಿಕಾಸ್ ಸಿಸ್ಟಮ್ಗೆ ನಮ್ಮ ಲ್ಯಾಂಗ್ವೇಜ್ ಗೊತ್ತಿರೋದಿಲ್ಲ. ಸೊ ಈ ಮೆಷಿನ್ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಂಡು ಐಟಿ ಇಂಡಸ್ಟ್ರಿಯಲ್ಲಿ ಸಸ್ಟೈನ್ ಆಗೋದು ಕಷ್ಟ, ನಾನು ಒಪ್ಕೋತೀನಿ. ಬಟ್ ವಾಟ್ ಇಫ್ ನಾವ್ ಇದನ್ನ ಓವರ್ಕಮ್ ಮಾಡೋದಕ್ಕೆ ಹೊಸ ಲ್ಯಾಂಗ್ವೇಜಸ್ ಗಳನ್ನ ಕಂಡುಹಿಡಿದಿದ್ರೆ? ಸೊ ಅಲ್ಲಿಗೆ ಬರೋಣ. ಸೊ ಲ್ಯಾಂಗ್ವೇಜಸ್, ಆಸ್ ಐ ಆಲ್ರೆಡಿ ಸೆಡ್, ಮೆಷಿನ್ ಅಲ್ಲಿ ಅಥವಾ ಮೆಷಿನ್ ಲ್ಯಾಂಗ್ವೇಜ್ ಬಂದು 0 ಮತ್ತೆ 1 ನ ಯೂಸ್ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ. ಸೊ ನಾವ್ ಇದನ್ನ ಬೈನರಿ ಅಥವಾ ಬಿಟ್ಸ್ ಅಂತ ಕೂಡ ಕರಿತೀವಿ. ಬೈನರಿ ಲ್ಯಾಂಗ್ವೇಜ್ ಅಥವಾ ಬಿಟ್ಸ್ ಅಂತ ಕೂಡ ಕರಿತೀವಿ. ಸೊ ಈ ಲ್ಯಾಂಗ್ವೇಜ್ ಹ್ಯೂಮನ್ ಬೀಯಿಂಗ್ ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ. ಹಾಗಾಗಿ ಹೊಸ ಒಂದು ಲ್ಯಾಂಗ್ವೇಜಸ್ ನ ಕಂಡುಹಿಡಿಬೇಕಾಗಿ ಬಂತು. ಅದೇ ಮಿಡ್ ಲೆವೆಲ್ ಲ್ಯಾಂಗ್ವೇಜ್ ಅಥವಾ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಸೊ ಮನುಷ್ಯನಿಗೆ ಅರ್ಥ ಆಗ್ಬೇಕು ಅಂತಂದ್ರೆ ಒಂದು ಮದರ್ ಟಂಗ್ ಅಲ್ಲಿ ಇರ್ಬೇಕು, ಇಲ್ಲ ಅಂತಂದ್ರೆ ಮೋಸ್ಟ್ ಕಾಮನ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಾದ್ರೂ ಇರ್ಬೇಕು. ಸೊ ಇಂಗ್ಲಿಷ್ಗೆ ಫ್ರೆಂಡ್ಲಿ ಇಲ್ಲದಿರುವಂತ ಈ 0 and 1 ನ ಯೂಸ್ ಮಾಡ್ಕೊಂಡು ಪರ್ಸನ್ ಒಂದು ಕೋಡಿಂಗ್ ನ ಡಿಕೋಡ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ನಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಅಸೆಂಬ್ಲರ್ ಅನ್ನೋ ಒಂದು ಟ್ರಾನ್ಸ್ಲೇಟರ್ ನ ಯೂಸ್ ಮಾಡ್ಕೊಂಡ್ರು. ಸೊ ಈ ಟ್ರಾನ್ಸ್ಲೇಟರ್ ಹೆಲ್ಪ್ ತಗೊಂಡು ನಾವು ಟೈಪ್ ಮಾಡಿದಂತ ಕೋಡಿಂಗ್ ನ ಮೆಷಿನ್ ಲ್ಯಾಂಗ್ವೇಜ್ ಗೆ ಮತ್ ಪುನಃ ಟ್ರಾನ್ಸ್ಲೇಟ್ ಮಾಡಿ ಕಳಿಸಿ ಕಂಪೈಲ್ ಮಾಡಿ ರನ್ ಮಾಡ್ತಾ ಇತ್ತು. ಸೊ ಮೆಷಿನ್ ಅಸೆಂಬ್ಲರ್ ಹೆಲ್ಪ್ ತಗೊಳ್ತಾ ಇತ್ತು. ನಾವು ಟೈಪ್ ಮಾಡಿದ ಕೋಡ್ ನ ಯೂಸ್ ಮಾಡ್ಕೊಂಡು ಅದನ್ನ ಬೈನರಿ ಡಿಜಿಟ್ಸ್ ಗೆ
ಕನ್ವರ್ಟ್ ಮಾಡ್ಕೊಂಡು ಮತ್ತೆ ಕಂಪೈಲ್ ಮಾಡಿ ಸಿಸ್ಟಮ್ ಅಲ್ಲಿ ರನ್ ಮಾಡಿ ಔಟ್ಪುಟ್ ನ ತೋರಿಸ್ತಾ ಇತ್ತು. ಕ್ಲಿಯರ್? ಇಲ್ಲಿ ತನಕ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಈ ಪ್ರಾಸೆಸ್ ತುಂಬಾ ಲೆಂತಿ ಅಲ್ವಾ? ಸೊ ಅಸೆಂಬ್ಲರ್ ನ ಯೂಸ್ ಮಾಡ್ಕೋಬೇಕು, ಎಗೇನ್ ಕಂಪೈಲರ್ ನ ಯೂಸ್ ಮಾಡ್ಕೋಬೇಕು, ಆಲ್ಸೋ ನಾವು ರನ್ ಮಾಡಕ್ಕೆ ಒಂದು ರನ್ನಿಂಗ್ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೋಬೇಕು. ಸೊ ಇದಕ್ಕೆಲ್ಲದಕ್ಕೂ ಪರ್ಟಿಕ್ಯುಲರ್ ಟೈಮ್ ಅಂತೂ ಕನ್ಸ್ಯೂಮ್ ಆಗ್ಲೇಬೇಕು. ಈ ರೀತಿ ಟೈಮ್ ಕನ್ಸ್ಯೂಮ್ ಆಗ್ತಾ ಆಗ್ತಾ ಒಂದು ಕೋಡ್ ರೆಡಿ ಆಗೋದಕ್ಕೆ ಸಾಕಷ್ಟು ಸಮಯಗಳನ್ನ ತಗೊಳ್ತಾ ಇತ್ತು. ಸೊ ಈ ಅಸೆಂಬ್ಲರ್ ಲ್ಯಾಂಗ್ವೇಜ್ ಬಂದು ತುಂಬಾ ಟೈಮ್ ಕನ್ಸ್ಯೂಮ್ ಮಾಡ್ತಾ ಇತ್ತು. ಬಟ್ ಇದು ಸ್ವಲ್ಪ ಮಟ್ಟಿಗೆ ಯೂಸರ್ ಫ್ರೆಂಡ್ಲಿ ಲ್ಯಾಂಗ್ವೇಜ್ ಆಗಿದ್ರಿಂದ ಪರ್ಸನ್ ಗೆ ಕೋಡಿಂಗ್ ಮಾಡೋದು ತುಂಬಾ ಈಸಿ ಆಯ್ತು. ಸೊ ಇಲ್ಲಿ ಹೇಗೆ ಕೋಡಿಂಗ್ ನಡೀತಾ ಇತ್ತು ಅನ್ನೋದಾದ್ರೆ, ಫಾರ್ ಎಕ್ಸಾಂಪಲ್ ನನ್ಗೀಗ ಎ ಅಂಡ್ ಬಿ ಲೆಟರ್ಸ್ ನ ನಾನು ಕೋಡಿಂಗ್ ಪುಷ್ ಮಾಡ್ಬೇಕಿತ್ತು ಅಂತ ಅನ್ಕೊಳ್ಳೋಣ. ಅದೇ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಗ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ, ಬಿಕಾಸ್ ವಿ ವರ್ ಯೂಸಿಂಗ್ zeros and ones. ಬಟ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ನನಗೆ ಎ ಮತ್ತೆ ಬಿ ನ ನಾನು ಕೋಡ್ಗೆ ಮೂವ್ ಮಾಡ್ಬೇಕು ಅನ್ನೋದಾದ್ರೆ ಜಸ್ಟ್ ನಾನು ಮೂವ್ ಎ ಬಿ ಅಂತ ಕೊಟ್ರೆ ಸಾಕಿತ್ತು. ಅಥವಾ ನನಗಿದ್ನ ಕಂಪೈಲ್ ಮಾಡ್ಬೇಕಿತ್ತು ಅಥವಾ ನನಗಿದ್ನ ಪ್ರಿಂಟ್ ಮಾಡ್ಬೇಕಿತ್ತು ಅಂತಂದ್ರೆ ಜಸ್ಟ್ ಪ್ರಿಂಟ್ ಎ ಬಿ ಅನ್ನೋದನ್ನ ನಾವು ಸಮ್ ಕೋಡ್ಸ್ ನ ಯೂಸ್ ಮಾಡ್ಕೊಂಡು ಪ್ರಿಂಟ್ ಮಾಡ್ಕೋಬಹುದಿತ್ತು. ಸೊ ಇದು ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಓನ್ಲಿ ಬಿಕಾಸ್ ವಿ ಯೂಸ್ ಇಂಗ್ಲಿಷ್ ಹಿಯರ್. ಕೆಲವರು ಈಗಲೂ ಇಂಗ್ಲಿಷ್ ಕಷ್ಟನೇ, ಆದ್ರೆ ಆಸ್ ಎ ಲ್ಯಾಂಗ್ವೇಜ್ ಇಂಗ್ಲಿಷ್ ನಮ್ಗೆ ಕೋಡಿಂಗ್ ಲ್ಯಾಂಗ್ವೇಜ್ ಜೊತೆಲಿ ಕಮ್ಯುನಿಕೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇತ್ತು. ಸೊ ಮೂವ್ ಎ ಬಿ ಅನ್ನೋದು ತುಂಬಾ ಈಸಿ. zeros and ones ನ ನಾವು ಅರ್ಥ ಮಾಡ್ಕೊಂಡು ಕನ್ವರ್ಟ್ ಮಾಡೋದಕ್ಕಿಂತನೂ ಮೂವ್ ಎ ಅಂಡ್ ಬಿ ಅನ್ನೋದು ತುಂಬಾ ಈಸಿಯಾಗಿ ಅರ್ಥ ಆಗ್ತಾ ಇತ್ತು. ಓಕೆ, ದೆನ್ ನಾವು ವಿ ಗಾಟ್ ಟು ನೋ ವಿ ಹ್ಯಾಡ್ ಟೂ ಲ್ಯಾಂಗ್ವೇಜಸ್. ಒನ್ ಇಸ್ ಮೆಷಿನ್ ಲ್ಯಾಂಗ್ವೇಜ್, ಅನದರ್ ಒನ್ ಇಸ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಎರಡನ್ನು ಯೂಸ್ ಮಾಡ್ಕೊಂಡು ಕೋಡಿಂಗ್ ಹೇಗೆ ಮಾಡೋದು ಅನ್ನೋದನ್ನ ಕಲ್ತು. ಬಟ್ ಇನ್ನು ಕೆಲವು ಬಿಗಿನರ್ಸ್ ಗೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಕೂಡ ತುಂಬಾ ಟಫ್ ಅಂತ ಅನಿಸ್ತಾ ಇತ್ತು, ಅಥವಾ ಕೋಡಿಂಗ್ ಮಾಡೋದು ಅಲ್ಗೋರಿದಮ್ಸ್ ಮಾಡೋದು ತುಂಬಾ ಡಿಫಿಕಲ್ಟ್ ಅಂತ ಅನಿಸ್ತಾ ಇತ್ತು. ಆವಾಗ ಅದನ್ನ ಓವರ್ಕಮ್ ಮಾಡೋದಕ್ಕೆ ಇನ್ನೊಂದು ಲ್ಯಾಂಗ್ವೇಜ್ ಬಂತು, ಅದೇ ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ವಿ ಕೇಮ್ ಟು ನೋ ಅಬೌಟ್ ಮೆಷಿನ್ ಲ್ಯಾಂಗ್ವೇಜ್ ಅಂಡ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಈಗ ಹೈ ಲೆವೆಲ್ ಲ್ಯಾಂಗ್ವೇಜ್ ಬಗ್ಗೆ ತಿಳ್ಕೊಳ್ಳೋಣ. ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಆಸ್ ನೇಮ್ ಡಿಫೈನ್ಸ್, ಈ ಲ್ಯಾಂಗ್ವೇಜ್ ಒಂದ್ ಸ್ವಲ್ಪ ಲೆವೆಲ್ ಅಪ್ ಆಗಿದೆ, ಹೈ ಲೆವೆಲ್ ಮತ್ ಪುನಃ ಲೆವೆಲ್ ಅಪ್ ಆಗಿದೆ. ಸೊ ಲೆವೆಲ್ ಅಪ್ ಆಗಿದೆ ಏನಕ್ಕೆ? ಓನ್ಲಿ ಬಿಕಾಸ್ ಇಟ್ ವಿಲ್ ಬಿ ಯೂಸರ್ ಫ್ರೆಂಡ್ಲಿ ಲ್ಯಾಂಗ್ವೇಜ್. ಪರ್ಸನ್ ಗೆ ಕೋಡಿಂಗ್ ಡೆವಲಪ್ ಮಾಡೋ ಡೆವಲಪರ್ ಗೆ ಇದು ಈಸಿ ಆಗ್ಲಿ ಕೋಡಿಂಗ್ ಲ್ಯಾಂಗ್ವೇಜ್ ಅನ್ನೋದಕ್ಕೋಸ್ಕರ ಲೆವೆಲ್ ಅಪ್ ಮಾಡ್ತಾರೆ. ಸೊ ಆ ಲೆವೆಲ್ ಅಪ್ ಆಗಿದ್ದ ಲ್ಯಾಂಗ್ವೇಜ್ ಬಂದು ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಫಸ್ಟ್ ಬಿಟ್ ಲ್ಯಾಂಗ್ವೇಜ್ ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ತಂದು ಇಲ್ಲೇ ಅಸೆಂಬ್ಲರ್ ಇತ್ತು, ಆಮೇಲೆ ಅಸೆಂಬ್ಲರ್ ಟ್ರಾನ್ಸ್ಲೇಟ್ ಮಾಡಿದ್ನ ಕಂಪೈಲ್ ಮಾಡಿ ರನ್ ಮಾಡೋಷ್ಟೊತ್ತಿಗೆ ಟೈಮ್ ಜಾಸ್ತಿ ತಗೊಳ್ತಿತ್ತು, ಏಕೆ ಯೂಸರ್ದು ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇತ್ತು ಅಂತ ಹೇಳಿ ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಇಂಪ್ಲಿಮೆಂಟ್ ಮಾಡಿದ್ರು. ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್ ಆಲ್ಸೋ ಗಾಟ್ ಲೆವೆಲ್ಡ್ ಅಪ್. ಈಗ ಇದು ಯೂಸರ್ ಇನ್ನೂ ಫ್ರೆಂಡ್ಲಿ ಆಗಿರ್ಬೇಕು ಅಲ್ವಾ? ಸೊ ಈ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಗೆ ನಾವು ನಮ್ಮ ಸಿ ಪ್ರೋಗ್ರಾಮ್ ನ ಎಕ್ಸಾಂಪಲ್ ಆಗಿ ತಗೋಬಹುದು. ಅಂಡ್ ಆಸ್ ಲೆವೆಲ್ಡ್ ಅಪ್ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಲ್ಲಿ ಯಾವ್ಯಾವ ಲ್ಯಾಂಗ್ವೇಜಸ್ ಬರುತ್ತೆ, ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್ ಕಂಪ್ಲೀಟ್ಲಿ ಇಂಗ್ಲಿಷ್ ಫ್ರೆಂಡ್ಲಿ ಆಗಿರುತ್ತೆ. ಸೊ ಒಬ್ಬ ಕಾಮನ್ ಪರ್ಸನ್ ಒಂದು ಕೋಡಿಂಗ್ ನ ನೋಡಿದ ತಕ್ಷಣ ಅರ್ಥ ಆಗೋ ಲೆವೆಲ್ ಗೆ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಇರುತ್ತೆ. ಸೊ ಅಗೇನ್ ನಾವ್ ಇದರಲ್ಲಿ ಕ್ಲಾಸಸ್ ನ ಆಬ್ಜೆಕ್ಟ್ಸ್ ನೆಲ್ಲ ಯೂಸ್ ಮಾಡ್ಕೋಬಹುದು. ಹೇಗೆ ಯೂಸ್ ಮಾಡಬಹುದು, ಏನ್ ಕ್ಲಾಸಸ್ ಅಂದ್ರೆ ಏನ್ ಆಬ್ಜೆಕ್ಟ್ಸ್ ಅಂದ್ರೆ ಅನ್ನೋದು ನಾವು ಕಮಿಂಗ್ ಅಪ್ ಸೆಷನ್ಸ್ ಅಲ್ಲಿ ನೋಡ್ತೀವಿ. ಬಟ್ ಫಾರ್ ಟೈಮ್ ಬೀಯಿಂಗ್ ಇದನ್ನ ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಆಬ್ಜೆಕ್ಟ್ಸ್ ಮತ್ತೆ ಕ್ಲಾಸಸ್ ನ ಯೂಸ್ ಮಾಡಬಹುದು. ಅದು ತುಂಬಾ ಟೈಮ್ ಕನ್ಸಂಪ್ಷನ್ಸ್ ನ ರೆಡ್ಯೂಸ್ ಮಾಡುತ್ತೆ, ಇದು ಗೊತ್ತಿರಲಿ. ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್ ಬಂದಾಗ ನಾವು ಕಾಮನ್ ಆಗಿ ನೋಡ್ಬೋದಾದಂತ C++. ಸೊ ಈ ಸಿ ಲ್ಯಾಂಗ್ವೇಜ್ ಮತ್ ಪುನಃ ಅಪ್ಗ್ರೇಡ್ ಆಗಿ C++ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೆ ಇದರಲ್ಲಿ ನಾವು ಕೊಬಾಲ್, ಪೈಥಾನ್ ಇನ್ನೂ ಹೈ ಲೆವೆಲ್ ಲ್ಯಾಂಗ್ವೇಜ್, ಹಾಗೆ ಜಾವಾ, ಈ ರೀತಿ ಕಾಮನ್ ಲ್ಯಾಂಗ್ವೇಜ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗಳನ್ನ ನಾವು ನೋಡ್ಬೋದು. ಇದನ್ನೆಲ್ಲ ನಾವು ಡೈಲಿ ಲೈಫ್ ನಲ್ಲಿ ಕೇಳ್ತಾ ಇರ್ತೀವಿ. ನಾವು ಇದನ್ನೇ ಕಷ್ಟ ಅಂತ ಅನ್ಕೊಂಡ್ರೆ ವಾಟ್ ಅಬೌಟ್ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜಸ್ ಅಂಡ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ವಾ? ಸೊ ನಾವು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಇಂದಾನೆ ಬಿಗಿನ್ ಮಾಡೋಣ, ಸಿ ಪ್ರೋಗ್ರಾಮ್ ಇಂದಾನೆ ಕಲಿಯೋಣ. ಸೊ ದಟ್ ನಮ್ಗೆ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಒಂದೇ ಹೆಜ್ಜೆಗೆ ಎತ್ತರದ ಸ್ಟೆಪ್ ಇಡೋದ್ ಬೇಡ, ಅವಾಗ ನಮಗೆ ಕನ್ಫ್ಯೂಸ್ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ನಾವು ಒಂದೊಂದೇ ಪುಟ್ಟ ಹೆಜ್ಜೆ ಇಟ್ಕೊಂಡು ಹೈ ಲೆವೆಲ್ ಲ್ಯಾಂಗ್ವೇಜಸ್ ಗಂಟ ಹೋಗೋಣ. ಸೊ ಈಗ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜಸ್ ನ ಪ್ರಾಬ್ಲಮ್ಸ್ ಗಳನ್ನ ಓವರ್ಕಮ್ ಮಾಡೋದಕ್ಕೋಸ್ಕರ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಹೇಗೆ ಬಂತು, ಹಾಗೆ ಅಸೆಂಬ್ಲಿ ಲೆವೆಲ್ ನಲ್ಲಿ ಅಸೆಂಬ್ಲರ್ ನ ಯೂಸ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಕಂಪೈಲ್ ಮಾಡಿ ರನ್ ಮಾಡ್ತಾ ಇದ್ದಾಗ ಏನೇನು ಟೈಮ್ ಕನ್ಸಂಪ್ಷನ್ ನಡೀತಾ ಇತ್ತು ಅದನ್ನ ರೆಡ್ಯೂಸ್ ಮಾಡೋದಕ್ಕೆ ಇಲ್ಲಿ ಇಂಟರ್ಪ್ರಿಟರ್ಸ್ ಅಂತ ಬರುತ್ತೆ. ಸೊ ಇಂಟರ್ಪ್ರಿಟರ್ಸ್ ಏನ್ ಕೆಲಸ, ಪ್ರಿಟೆಂಡ್ ಮಾಡೋದು. ಸೊ ಇದನ್ನ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಏನ್ ನಡೀತಿತ್ತು, ಒಂದೊಂದು ಲೈನ್ ಬೈ ಲೈನ್ ಕಂಪೈಲೇಷನ್ಸ್ ನಡೀತಾ ಇರ್ಲಿಲ್ಲ. ಒಂದು ಪೂರ್ತಿ ಪ್ರೋಗ್ರಾಮ್ ರೆಡಿ ಆಗಿ ಆದ್ಮೇಲೆ ನಾವು ರನ್ ಅಂತ ಕೊಟ್ಟಾಗ ಅಥವಾ ಕಂಪೈಲ್ ಅಂತ ಕೊಟ್ಟಾಗ ಅಟ್ ಎ ಟೈಮ್ ಇದು ಟ್ರಾನ್ಸ್ಲೇಟ್ ಆಗ್ತಾ ಇತ್ತು, ಹಾಗೆ
ಕಂಪೈಲೇಷನ್ ಆಗ್ತಾ ಇತ್ತು, ಏನಾದ್ರು ಎರರ್ಸ್ ಇದೆಯಾ, ವಾರ್ನಿಂಗ್ಸ್ ಇದೆಯಾ ನನ್ನ ಚೆಕ್ ಮಾಡ್ತಾ ಇತ್ತು. ಅಂಡ್ ಫೈನಲಿ ಎರರ್ಸ್ ಇದ್ರೆ ಅವಾಗ ತೋರಿಸ್ತಾ ಇತ್ತು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ. ಅವಾಗ ಏನಾಗ್ತಾ ಇತ್ತು, ನಾವು ಹುಡುಕ್ಬೇಕಿತ್ತು ಎಲ್ಲಿ ಎರರ್ಸ್ ಇದೆ, ಯಾವ ಲೈನ್ ಅಲ್ಲಿ ಎರರ್ಸ್ ಇದೆ ಚೆಕ್ ಮಾಡಿ ಮತ್ತೆ ನಾವು ಅದನ್ನ ಕರೆಕ್ಷನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ಬೇಕಿತ್ತು. ಇನ್ನೂ ಕಷ್ಟ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜಸ್ ಅಲ್ಲಿ ಎರರ್ಸ್ ಎಲ್ಲಿ ಇರ್ತಾ ಇತ್ತು ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ 0s and 1s ಅಲ್ಲಿ ಇರ್ತಾ ಇತ್ತು. ನಮ್ಗೆ ಆ ಎರರ್ಸ್ ಏನು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಸಾಕಷ್ಟು ಟೈಮ್ ಕನ್ಸಂಪ್ಷನ್ ಆಗ್ತಾ ಇತ್ತು. ಅಂಡ್ ಫೈನಲಿ ನಾವು ಎರರ್ಸ್ ನ ರೆಕ್ಟಿಫೈ ಮಾಡಕ್ ಆಗದೇನು ಇರ್ಬೋದಿತ್ತು. ಸೊ ಅಂಡ್ ಆಲ್ಸೋ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಏನಾಗ್ತಾ ಇತ್ತು ಅಂದ್ರೆ, ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅಥವಾ ಒಂದು ಎನ್ವೈರನ್ಮೆಂಟ್ ಅಲ್ಲಿ ರೆಡಿ ಮಾಡುದು ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಲ್ಯಾಪ್ಟಾಪ್ ನ ಲಿನಕ್ಸ್ ನಲ್ಲಿ ನೀವು ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ನ ರೆಡಿ ಮಾಡಿದ್ರಿ ಅಂದ್ರೆ ಲಿನಕ್ಸ್ OS ನಲ್ಲಿ, ಇದನ್ನ ನೀವು ವಿಂಡೋಸ್ ನಲ್ಲಿ ರನ್ ಮಾಡಕ್ ಆಗ್ತಾ ಇರಲಿಲ್ಲ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ನ. ಸೊ ಅದನ್ನ ಓವರ್ಕಮ್ ಮಾಡಿದ್ದು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ. ಆದ್ರೂ ಇದು ಕೂಡ ಮೆಷಿನ್ ಡಿಪೆಂಡೆಂಟ್ ಆಗಿತ್ತು. ಸಮಟೈಮ್ಸ್ ನಿಮ್ಮ ಒಂದು ಲಿನಕ್ಸ್ ಬೇಸ್ಡ್ OS ಸಿಸ್ಟಮ್ ನಲ್ಲಿ ರೆಡಿ ಮಾಡಿದಂತ ಡೆವಲಪ್ ಮಾಡಿದಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನ ನೀವು ನನಗೆ ಶೇರ್ ಮಾಡಿದ್ರಿ ಅಂದ್ರೆ, ನಾನ್ ವಿಂಡೋಸ್ ನಲ್ಲಿ ಇದನ್ನ ರನ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಈಗ ನಾವು ಅದೊಂದು ಪ್ರಾಬ್ಲಮ್ ನ ಇಲ್ಲೂ ಕೂಡ ಫೇಸ್ ಮಾಡ್ಬೇಕಿತ್ತು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ. ಬಟ್ ಇಲ್ಲಿ ಏನಂದ್ರೆ ಟ್ರಾನ್ಸ್ಲೇಟರ್ ಒಂದ್ ಇರ್ತಾ ಇತ್ತು, ನಮ್ಗೆ ಇಲ್ಲಿ ಅರ್ಥ ಆಗದೆ ಇರೋದು ಇಲ್ಲಿ ಅರ್ಥ ಆಗ್ತಾ ಇತ್ತು, ಇಷ್ಟೇ ಹೆಲ್ಪ್ ಆಗ್ತಾ ಇದ್ದು. ಬಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ ನಲ್ಲಿ ಏನಾಯ್ತು ಅಂತಂದ್ರೆ, ನಾವು ಯಾವ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಬೇಕಾದ್ರೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ರನ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ C++ ಒಂದು ಕೋಡಿಂಗ್ ನ ನೀವು ಮಾಡಿದ್ರಿ, ನಿಮ್ಮ ಒಂದು OS ಬಂದು ಸಿಸ್ಟಮ್ OS ಬಂದು ಲಿನಕ್ಸ್ ಆಗಿತ್ತು, ಬೇಡ ವಿಂಡೋಸೇ ಆಗಿತ್ತು ಅಂತ ಅನ್ಕೊಳ್ಳೋಣ. ನನಗೆ ನೀವು ಶೇರ್ ಮಾಡಿದಾಗ ನಾನು ನನ್ನ ಸಿಸ್ಟಮ್ ನಲ್ಲಿ ಲಿನಕ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಆ ಲಿನಕ್ಸ್ ಬೇಸ್ಡ್ ಸಿಸ್ಟಮ್ ನಲ್ಲೂ ಈ C++ ರನ್ ಆಗುತ್ತೆ. ಸೊ ಎಷ್ಟು ಒಳ್ಳೆ ವಿಷಯ ಅಲ್ವಾ. ಮತ್ ಪುನಃ ನಾನು ಕೋಡಿಂಗ್ ನ ನಾನೇ ರೆಡಿ ಮಾಡ್ಕೋಬೇಕು ಅಂತಿಲ್ಲ, ನೀವು ಕಳ್ಸಿದ ಕೋಡಿಂಗ್ ನ ನಾನು ರನ್ ಮಾಡ್ಬಿಟ್ಟು ಔಟ್ಪುಟ್ ನ ನೋಡ್ಕೋಬಹುದು. ಅದೇ ಮೆಷಿನ್ ಮತ್ತೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಗಿಂತ ಒಂದು ಸ್ಟೆಪ್ ಏನು ಪ್ರಾಬ್ಲಮ್ ನ ಓವರ್ಕಮ್ ಮಾಡ್ತು ಅಂತಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಇದು ಮೆಷಿನ್ ಇಂಡಿಪೆಂಡೆಂಟ್. ಯಾವ ಒಂದು ಮೆಷಿನ್ ನಲ್ಲಿ ನೀವು ಕೋಡಿಂಗ್ ನ ರೆಡಿ ಮಾಡ್ತಿರೋ ಅದೇ ಮೆಷಿನ್ ನಲ್ಲಿ ರನ್ ಮಾಡ್ಬೇಕು ಅಂತಿಲ್ಲ, ಅದೇ ಎನ್ವೈರನ್ಮೆಂಟ್ ಅಲ್ಲಿ ರನ್ ಮಾಡ್ಬೇಕು ಅಂತಿಲ್ಲ, ಅಥವಾ ಅದೇ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಮಾತ್ರ ಎರರ್ಸ್ ನ ರೆಕ್ಟಿಫೈ ಮಾಡ್ಬೇಕು ಅಂತಿಲ್ಲ. ಯಾರು ಬೇಕಾದ್ರೂ ಇದನ್ನ ಶೇರೇಬಲ್ ಆಗಿ ಪೋರ್ಟೇಬಲ್ ಆಗಿ ಯೂಸ್ ಮಾಡ್ಕೋಬಹುದು. ದಟ್ ಇಸ್ ದ ಪ್ಲಸ್ ಪಾಯಿಂಟ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಇಟ್ ಈಸ್ ಪೋರ್ಟೇಬಲ್ ಇನ್ ನೇಚರ್. ಸೊ ಯಾರಿಗ್ ಬೇಕಾದ್ರೂ ಇದನ್ನ ಶೇರ್ ಮಾಡ್ಬೋದು. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್ ಇನ್ನೊಂದು ಬೆನಿಫಿಟ್ ಏನು ಅಂತಂದ್ರೆ, ಇಲ್ಲಿ ನೀವು ಕೋಡ್ ಕಂಪೈಲ್ ಮಾಡ್ತಾ ಹೋದಂಗೆನೆ, ಕೋಡಿಂಗ್ ಟೈಪ್ ಮಾಡ್ತಾ ಹೋದ ಹಾಗೇನೆ ಎರರ್ಸ್ ರೆಕ್ಟಿಫೈ ಆಗ್ತಾ ಇರುತ್ತೆ. ಪೈಥಾನ್ ಯಾರು ಯೂಸ್ ಮಾಡಿದ್ರಿ ಅಂದ್ರೆ ಇದ್ರದ್ದು ಕ್ಲಿಯರ್ ಪಿಕ್ಚರ್ ನಿಮಗೆ ಗೊತ್ತಿರುತ್ತೆ. ಸೊ ಪೈಥಾನ್ ಅಲ್ಲಿ ಏನಾಗುತ್ತೆ, ಲೈನ್ ಬೈ ಲೈನ್ ಕೋಡಿಂಗ್ ನ ಅದು ಡಿಕೋಡ್ ಮಾಡ್ತಾ ಹೋಗುತ್ತೆ, ಅಂದ್ರೆ ಕಂಪೈಲ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಎರರ್ಸ್ ಇದ್ರೆ ಈಸಿಲಿ ಎರರ್ಸ್ ಇದೆ ಅಂತ ಅಂದ್ಬಿಟ್ಟು ಅಲ್ಲೇ ತೋರಿಸ್ಬಿಡುತ್ತೆ, ನಾವು ಆ ಲೈನ್ ಅಲ್ಲೇನೆ ಕರೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ 5 ರಿಂದ 6 ಲೈನ್ಸ್ ಕೋಡ್ ನ ನೀವೇನಾದ್ರೂ ಡೆವಲಪ್ ಮಾಡಿದ್ರಿ ಅಂತಂದ್ರೆ ಎರರ್ ಹುಡ್ಕೋದು ಅಷ್ಟೊಂದೇನು ಕಷ್ಟ ಆಗಲ್ಲ. ಈಸಿಲಿ ನೀವು ಫೈಂಡ್ ಔಟ್ ಮಾಡ್ಬಿಡ್ತೀರಾ ಇಂಥ ಕಡೆನೆ ಎರರ್ ಆಗಿದೆ ಅಂತ ಹೇಳಿ. ಆದ್ರೆ ವಾಟ್ ಅಬೌಟ್ ಥೌಸಂಡ್ಸ್ ಆಫ್ ಲೈನ್ಸ್ ಆಫ್ ಕೋಡ್? ಏನಾದ್ರೂ ನೀವು ಬೈ ಚಾನ್ಸ್ ಥೌಸಂಡ್ಸ್ ಆಫ್ ಲೈನ್ಸ್ ಒಂದು ಆಪ್ ನೇ ಡೆವಲಪ್ ಮಾಡಿದೀರಾ, ಒಂದು ವೆಬ್ಸೈಟ್ ನೇ ಡೆವಲಪ್ ಮಾಡಿದೀರಾ, ಆ ಟೈಮ್ ಅಲ್ಲಿ ಏನಾದ್ರೂ ನಿಮ್ಗೆ ಯಾವ್ದೋ ಒಂದು ಲೈನ್ ಅಲ್ಲಿ ಎರರ್ ಬಂದ್ಬಿಟ್ಟು ಅಂತಂದ್ರೆ, ಆ ಲೈನ್ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ, ಆ ಎರರ್ ನ ಹುಡ್ಕೋದಕ್ಕೆ ನೀವು 6 to 7 months ಏನಾದ್ರೂ ಸ್ಪೆಂಡ್ ಮಾಡ್ಬೇಕು ಅನ್ನೋದಾದ್ರೆ ವೇಸ್ಟ್ ಆಫ್ ಟೈಮ್ ಅಲ್ವಾ. ಆ ಕೋಡ್ ನ ಮಾಡಿರೋದೇ ಡೆಡ್ ವೇಸ್ಟ್ ಆಗೋಗುತ್ತೆ. ಅದನ್ನ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಓವರ್ಕಮ್ ಮಾಡ್ಬೋದು. ನಾನು ಆಗ್ಲೇ ಹೇಳ್ದಂಗೆ ಕಾಮನ್ ಎಕ್ಸಾಂಪಲ್ಸ್ C++, ಪೈಥಾನ್, ಜಾವಾ, ಕೊಬಾಲ್ ಆಗಿರ್ಬೋದು. ಕೊಬಾಲ್ ಬಗ್ಗೆ ತಿಳ್ಕೊಳ್ಳೇಬೇಕು. ಕೊಬಾಲ್ ಇಯರ್ 2000 ನಲ್ಲಿ ನಮ್ಮ ಇಂಡಿಯಾನ IT ಲೆವೆಲ್ ನಲ್ಲಿ ರಿಚ್ ಮಾಡಿದಂತ ಲ್ಯಾಂಗ್ವೇಜ್ ಕೊಬಾಲ್. ಸೊ ಇದ್ರ ಬಗ್ಗೆ ಗೊತ್ತಿರ್ಬೇಕು ಪ್ರತಿಯೊಬ್ಬರಿಗೂ. ಇಂಡಿಯಾ ಕಡೆ IT ಇಂಡಸ್ಟ್ರಿ ತಲೆ ಎತ್ತಿ ನೋಡೋ ಹಾಗೆ ಮಾಡಿದ್ದು ಕೊಬಾಲ್ ಲ್ಯಾಂಗ್ವೇಜ್. ಸೊ ನಾಟ್ ಇವನ್ ಪೈಥಾನ್, ನಾಟ್ ಇವನ್ C++, ಯಾವ ಲ್ಯಾಂಗ್ವೇಜ್ ಅಲ್ಲ, ಕೊಬಾಲ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಇಂಟರ್ಪ್ರಿಟರ್ಸ್ ಬರುತ್ತೆ. ಈ ಇಂಟರ್ಪ್ರಿಟರ್ಸ್ ನ ಯೂಸ್ ಮಾಡ್ಕೊಂಡು ಕಂಪೈಲೇಷನ್ ಟೈಮ್ ಅಲ್ಲೇನೆ ಎರರ್ಸ್ ನ ರೆಕ್ಟಿಫೈ ಮಾಡ್ಬಿಡುತ್ತೆ. ಒನ್ಸ್ ಎರರ್ಸ್ ರೆಕ್ಟಿಫೈ ಆಗೋಯ್ತು ಅಂತಂದ್ರೆ ನಮ್ಗೆ ಉಳಿದಿರೋದು ಇನ್ನೇನು, ಜಸ್ಟ್ ಪ್ರೋಗ್ರಾಮ್ ನ ರನ್ ಮಾಡೋದು, ಔಟ್ಪುಟ್ ತಗೊಳ್ಳೋದು, ಇಷ್ಟೇ ಕೆಲಸ. ಸೊ ಈಸಿ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈಗ ನಿಮ್ಗೆ ಲ್ಯಾಂಗ್ವೇಜಸ್ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇದು ಲೆವೆಲ್ಸ್ ಆಫ್ ಲ್ಯಾಂಗ್ವೇಜಸ್: ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್. ಬಟ್ ಈ ಲೆವೆಲ್ಸ್ ಆಫ್ ಲ್ಯಾಂಗ್ವೇಜ್ ಇನ್ನೆರಡು ಲ್ಯಾಂಗ್ವೇಜ್ ಅಲ್ಲೂ ನಾವು ಕಾಮನ್ ಆಗಿ ನೋಡ್ಬೋದು. ಯಾವ್ದು ಆ ಲ್ಯಾಂಗ್ವೇಜ್ ಅಂತಂದ್ರೆ, ಸೊ ಇದನ್ನ ನಾವು ಲ್ಯಾಂಗ್ವೇಜ್ ಅಂತ ಡಿಫೈನ್ ಮಾಡೋದಕ್ಕಾಗಲ್ಲ, ಒಂದು ಪ್ರೋಗ್ರಾಮ್ ಅಂತಾನೆ, ಒಂದು ಸ್ಟ್ರಕ್ಚರ್ ಅಂತಾನೆ ಡಿಫೈನ್ ಮಾಡ್ಬೋದು. ಒಂದು ಬಂದು ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮ್, ಇನ್ನೊಂದು ಬಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್. ಇದನ್ನ ಜಾಸ್ತಿ ಡ್ರಾಗ್ ಮಾಡೋದು ಬೇಡ, ಈಸಿಲಿ ಅರ್ಥ ಮಾಡ್ಕೊಳ್ಳೋಣ. ಆಸ್ ನೇಮ್ ಡಿಫೈನ್ಸ್, ಇದು ಪ್ರೊಸೀಜರ್ ನ ಫಾಲೋ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್,
ನೀವು ಒಂದು ಅಡ್ರೆಸ್ಸಿಗೆ ರೀಚ್ ಆಗ್ಬೇಕು ಅಂತಂದ್ರೆ ಗೂಗಲ್ ಮ್ಯಾಪ್ ಆನ್ ಮಾಡ್ಬೇಕು. ಆ ಅಡ್ರೆಸ್ ನನಗೆ ಗೊತ್ತಿಲ್ಲ ಅಂತಂದ್ರೆ ನಾನು ಆ ಅಡ್ರೆಸ್ ರೂಟ್ ಫಸ್ಟ್ ಆನ್ ಮಾಡ್ಕೋಬೇಕು, ಕಾರಲ್ಲಿ ಕೂತ್ಕೋಬೇಕು, ಕಾರನ್ನ ಡ್ರೈವ್ ಮಾಡ್ಬೇಕು. ಸೊ ಡ್ರೈವ್ ಮಾಡ್ಕೊಂಡು ಇದೇ ರೋಡ್ ಅಲ್ಲಿ ಹೋಗಿ ಇಂಥ ಡೆಸ್ಟಿನೇಷನ್ ನ ತಲುಪಬೇಕು. ಇದೇ ಪ್ರೊಸೀಜರ್ ವೈಸ್ ಅಲ್ಲಿ ಹೋಗ್ಬೇಕು. ಇದೇ ಪ್ರೊಸೀಜರ್ ಲ್ಯಾಂಗ್ವೇಜ್. ಹೀಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬೇಕು, ಹೀಗೆ ಫಂಕ್ಷನ್ ಗಳನ್ನ ಡಿಫೈನ್ ಮಾಡ್ಬೇಕು, ಹೀಗೆ ಡೇಟಾ ಟೈಪ್ಸ್ ಗಳನ್ನ ಡಿಕ್ಲೇರ್ ಮಾಡ್ಬೇಕು, ಅಂಡ್ ಫೈನಲಿ ಹೀಗೆ ಇದನ್ನ ರಿಟರ್ನ್ ವ್ಯಾಲ್ಯೂ ಬರೋ ರೀತಿ ಮಾಡ್ಬೇಕು ಅನ್ನೋದು ಒಂದು ಪ್ರೊಸೀಜರ್. ಇದ್ರೊಳಗಡೆ ನಾವು ಕಾಮನ್ ಆಗಿ ನಮ್ ಸಿ ಪ್ರೋಗ್ರಾಮ್ ನ ನೋಡ್ಬೋದು. ಸೊ ಇದು ಒಂದು ಪ್ರೊಸೀಜರ್ ವೈಸ್ ಹೋಗ್ತಾ ಇರುತ್ತೆ. ನಾವ್ ಯಾವ್ದೇ ಕಾರಣಕ್ಕೂ ಪ್ರೊಸೀಜರ್ ನ ಚೇಂಜ್ ಮಾಡ್ದು ಅಂತಂದ್ರೆ ವಾರ್ನಿಂಗ್ಸ್ ನ ನೋಡ್ಬೇಕಾಗುತ್ತೆ, ಎರರ್ಸ್ ನ ನೋಡ್ಬೇಕಾಗುತ್ತೆ. ಪ್ರೊಸೀಜರ್ ಬಿಟ್ಟು ಹೊರಗಡೆ ಹೋಗಂಗಿಲ್ಲ. ಅದಕ್ಕೂ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ನಾವು ವೇರಿಯಬಲ್ ನ ಡಿಕ್ಲರೇಷನ್ ಮಾಡೋದ್ನ ಒಂದು ಫಂಕ್ಷನ್ ಒಳಗಡೆನೆ ಮಾಡ್ಬೇಕು, ಅದನ್ನ ಲೋಕಲ್ ವೇರಿಯಬಲ್ ಅಂತಾನೆ ಕರಿಬೇಕು, ಅಥವಾ ಫಂಕ್ಷನ್ ಹೊರಗಡೆನೆ ಮಾಡ್ಬೇಕು, ಅದನ್ನ ನಾವು ಗ್ಲೋಬಲ್ ವೇರಿಯಬಲ್ ಅಂತಾನೆ ಕರಿಬೇಕು ಅನ್ನೋ ಒಂದು ಕಂಡೀಷನ್ ಇದೆ. ಸೊ ಆ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡ್ಲಿಲ್ಲ ಅಂತಂದ್ರೆ ಎಂಟೈರ್ ಪ್ರೋಗ್ರಾಮ್ ಏನೇ ದಿಕ್ಕಾಪಾಲಾಗಿ ಹೊರಟೋಗ್ಬಿಡುತ್ತೆ. ಸೊ ನಾವು ಪ್ರೊಸೀಜರ್ ವೈಸ್ ಹೋಗೋದನ್ನ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮ್ ಅಂತ ಕರಿತೀವಿ, ಅಥವಾ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅಥವಾ ಆಬ್ಜೆಕ್ಟ್ ವೈಸ್ ಹೋಗೋದು, ಇದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಆಬ್ಜೆಕ್ಟ್ ಅಂದ್ರೆ ಏನು, ಕ್ಲಾಸ್ ಅಂದ್ರೆ ಏನು, ಅಥವಾ ಇನ್ಹೆರಿಟೆನ್ಸ್ ಅಂದ್ರೆ ಏನು, ಅಥವಾ ಡೈನಮಿಕ್ ಬೈಂಡಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ C++ ತುಂಬಾ ಬೆಸ್ಟ್ ಎಕ್ಸಾಂಪಲ್. ಬಟ್ ನಾವು ಈಗ ಸಿ ಇಂದ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಗೈಡೆನ್ಸ್ ಕೊಡ್ತೀನಿ ನಾನು ಇದ್ರ ಬಗ್ಗೆ. ಸೊ ಒಂದು ಆಬ್ಜೆಕ್ಟ್ ಕನ್ಸಿಡರ್ ಮಾಡೋದಾದ್ರೆ ಒಂದು ನಾಯಿ ಅಥವಾ ಬೆಕ್ಕು ಯಾವ್ದಾದ್ರು ಒಂದನ್ನ ಕನ್ಸಿಡರ್ ಮಾಡ್ದು ಅನ್ನೋದಾದ್ರೆ, ಫಾರ್ ಎಕ್ಸಾಂಪಲ್ ಡಾಗ್ ಅಂತಾನೆ ತಗೊಳ್ಳೋಣ. ಡಾಗ್ ಆಕ್ಚುಲಿ ಆಬ್ಜೆಕ್ಟ್ ಆಗಲ್ಲ, ಇಟ್ ಬಿಕಮ್ಸ್ ಕ್ಲಾಸ್. ನಾ ಹೇಳ್ತೀನಿ ಹೇಗೆ ಅಂತ. ಓಕೆ, ಒಂದು ಪೊಮೋರಿಯನ್ ನ ತಗೊಂಡಿದೀವಿ ಅಂತ ಅನ್ಕೊಳ್ಳೋಣ. ಸೊ ಇದೊಂದು ಬ್ರೀಡ್, ಒಂದು ನಾಯಿಯ ಒಂದು ಫ್ಯಾಮಿಲಿ ಒಳಗಡೆ ಬರುವಂತ ಒನ್ ಆಫ್ ದ ಬ್ರೀಡ್ ಪೊಮೋರಿಯನ್. ಆ ಶಿಷ್ಯಲ್ಲಿ ನೋಡ್ತೀವಿ ನಾವು ಅಲ್ವಾ. ಅದೇ ರೀತಿ ನಾವು ಜರ್ಮನ್ ಶೆಫರ್ಡ್ ನ ನೋಡ್ತೀವಿ, ಜರ್ಮನ್ ಶೆಫರ್ಡ್ ನ ನೋಡ್ತೀವಿ. ಈ ರೀತಿ ಮಲ್ಟಿಪಲ್ ಬ್ರೀಡ್ಸ್ ಇದೆ. ನಾವು ಅದ್ರಲ್ಲಿ ಯಾವ್ದೋ ಒಂದು ಬ್ರೀಡ್ ಅನ್ನ ಮನೇಲಿ ಸಾಕ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ಸೊ ಇದನ್ನ ನಾವು ಒಂದು ಆಬ್ಜೆಕ್ಟ್ ಅಂತ ಕರಿಬಹುದು. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಕಾಮನ್ಲಿ ನಾವು ಇದನ್ನ ಡಾಗ್ ಅನ್ನೋ ಒಂದು ಫ್ಯಾಮಿಲಿಗೆ ಸೇರಿಸ್ತೀವಿ. ಇದನ್ನ ನಾವು ಕ್ಲಾಸ್ ಅಂತ ಕರಿತೀವಿ. ಕ್ಲಿಯರ್? ಸೊ ಕ್ಲಾಸ್ ಒಳಗಡೆ ನಮ್ಗೆ ಎಷ್ಟು ಬೇಕಾದ್ರೂ ಆಬ್ಜೆಕ್ಟ್ಸ್ ಬರ್ಬೋದು, ಬಟ್ ಆಬ್ಜೆಕ್ಟ್ ನ ನಾವು ಕ್ಲಾಸ್ ಅಂತ ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಕ್ಲಿಯರ್? ಇದನ್ನ ನೀವು ಕನ್ಫ್ಯೂಸ್ ಮಾಡ್ಕೋತೀರಾ ವೈಲ್ ರೀಡಿಂಗ್ ಥಿಯರಿ. ಆಬ್ಜೆಕ್ಟ್ ಯಾವತ್ತೂ ಕ್ಲಾಸ್ ಆಗಕ್ಕಾಗಲ್ಲ, ಬಟ್ ಕ್ಲಾಸ್ ಒಳಗಡೆ ಆಬ್ಜೆಕ್ಟ್ ಇರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ. ನಾವು ಹೋಮೋಸೆಫಿಯನ್ಸು ಅಷ್ಟೇನೆ, ಒಂದು ಫ್ಯಾಮಿಲಿ ಒಳಗಡೆ ಬರ್ತೀವಿ. ಸೊ ಮಂಗಗಳು, ಮಾನವ, ಈ ರೀತಿ ಒಂದು ಫ್ಯಾಮಿಲಿ ಒಳಗಡೆ ಬರ್ತೀವಿ, ಸೇಪಿಯನ್ ಫ್ಯಾಮಿಲಿ ಒಳಗಡೆ. ಅದೇ ರೀತಿ ಬರ್ಡ್ಸ್ ಅಲ್ಲೂ ಅಷ್ಟೇನೆ, ಪಿಜನ್, ಪ್ಯಾರಟ್, ಇವೆಲ್ಲ ಬರ್ಡ್ಸ್ ಏನೆ, ಆದ್ರೆ ಡಿಫ್ರೆಂಟ್ ಕೈಂಡ್ ಆಫ್ ಅ ಬರ್ಡ್. ಇದು ಬೇರೆ ಬೇರೆ ತರ ಸ್ಪೀಶೀಸ್. ಅದೇ ಇದ್ರದ್ದು ಫ್ಯಾಮಿಲಿ ಬಂದು ಬರ್ಡ್ ಆಗಿರುತ್ತೆ. ಇದನ್ನ ನಾವು ಒಂದು ಕ್ಲಾಸ್ ಅಂತ ಕರಿತೀವಿ. ಕ್ಲಿಯರ್? ಕ್ಲಾಸೇ ಬೇರೆ, ಆಬ್ಜೆಕ್ಟೇ ಬೇರೆ. ಆಬ್ಜೆಕ್ಟ್ ಇಸ್ ನಥಿಂಗ್ ಬಟ್ ವಿಚ್ ಕಮ್ಸ್ ಅಂಡರ್ ದ ಫ್ಯಾಮಿಲಿ ಆಫ್ ಅ ಕ್ಲಾಸ್. ಕ್ಲಾಸ್ ಒಳಗಡೆ ಆಬ್ಜೆಕ್ಟ್ ಗಳನ್ನೆಲ್ಲ ಸೇರಿಸಿದಾಗ ಕ್ಲಾಸ್ ಆಗುತ್ತೆ. ಅದೇ ಕ್ಲಾಸ್ ಅನ್ನ ಸೇರಿಸಿ ಆಬ್ಜೆಕ್ಟ್ ಮಾಡಕ್ಕಾಗಲ್ಲ. ಸೊ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಆಬ್ಜೆಕ್ಟ್ ಅಂಡ್ ಕ್ಲಾಸ್ ಇದ್ರ ಬಗ್ಗೆ ನಾವು ಇನ್ ಡೆಪ್ತ್ ಆಗಿ C++ ಕಲಿಯುವಾಗ ತಿಳ್ಕೊಳ್ಳೋಣ. ಸೊ ಇದಿಷ್ಟು ಪ್ರೊಸೀಜರ್ ಮತ್ತೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ. ಇದ್ರೊಳಗಡೆ ಡಿಫ್ರೆಂಟ್ ಲೆವೆಲ್ಸ್ ನೋಡಿದ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್. ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಬಂದು ನಾವು ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ನ ಬಂದು ಮಿಡ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಹಾಗೆ ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಬಂದು ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತಾನೆ ಕರಿತೀವಿ, ಯೂಸರ್ ಫ್ರೆಂಡ್ಲಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಈ ಬೇಸಿಕ್ಸ್ ಗಳು ಅರ್ಥ ಆಗ್ಬಿಡ್ತು ಅಂತಂದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯೋದು ತುಂಬಾ ಈಸಿ. ಸೊ ಈಗ ನಾವು ಕೆಲವೊಂದಷ್ಟು ಕಾಮನ್ಲಿ ಯೂಸ್ಡ್ ಟೈಪ್ಸ್ ನ ನೋಡೋಣ. ಸೊ ಡೇಟಾ ಟೈಪ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ನಮ್ಗೆ ಡೇಟಾ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಡೇಟಾ ಟೈಪ್ಸ್ ತಿಳ್ಕೊಳಕ್ ಮುಂಚೆ ಏನು ಡೇಟಾ ಅಂತಂದ್ರೆ, ಸೊ ಡೇಟಾ ಅಂದ್ರೆ ಏನಿಲ್ಲ, ಒಂದು ಇನ್ಫಾರ್ಮೇಶನ್ ಅಥವಾ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋದು ಅಷ್ಟೇನೆ. ನಿಮ್ಗೆ ಏನ್ ಬೇಕೋ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅಂತಾನೆ ಅನ್ಕೊಳ್ಳಿ. ಡೇಟಾ ಅಂದ್ರೆ ಡೀಟೇಲ್ಸ್ ಅಂತ. ಸೊ ಡೇಟಾ, ಈ ಡೇಟಾ ಫರ್ದರ್ ಡಿವೈಡ್ ಆಗುತ್ತೆ. ಹೇಗೆ ಅಂದ್ರೆ ಪ್ರಿಮಿಟಿವ್, ಡಿರೈವ್ಡ್ ಮತ್ತೆ ಯೂಸರ್ ಡಿಫೈನ್ಡ್. ಸೊ ಡೇಟಾ, ಈಗ ಫಾರ್ ಎಕ್ಸಾಂಪಲ್ ನನ್ನ ನೇಮ್ ಕನ್ಸಿಡರ್ ಮಾಡೋಣ. ನನ್ನ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ನಿಖಿತಾ,
ನನ್ ಡೇಟಾ ಕಲೆಕ್ಟ್ ಮಾಡುವಾಗ ಏನೇನೆಲ್ಲ ಕಲೆಕ್ಟ್ ಮಾಡ್ತೀರಾ? ನನ್ನ ನೇಮ್ ಕಲೆಕ್ಟ್ ಮಾಡ್ತೀರಾ, ಅಡ್ರೆಸ್ ಕಲೆಕ್ಟ್ ಮಾಡ್ತೀರಾ, ಫೋನ್ ನಂಬರ್ ಕಲೆಕ್ಟ್ ಮಾಡ್ತೀರಾ, ಅಥವಾ ನನ್ನ ಕ್ವಾಲಿಫಿಕೇಶನ್ ಕಲೆಕ್ಟ್ ಮಾಡ್ತೀರಾ, ಅದೆಲ್ಲ ಸೇರಿಸಿ ನಾವು ಡೀಟೇಲ್ಸ್ ಅಥವಾ ಡೇಟಾ ಅಂತ ಕರಿತೀವಿ. ಹಾಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲೂ ನಾವು ಯಾವ್ದೋ ಒಂದು ವಿಷಯದ ಬಗ್ಗೆ ಎಲ್ಲಾ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿ ಮತ್ತೆ ಪ್ರೋಗ್ರಾಮ್ ನ ಡೆವಲಪ್ ಮಾಡೋದು, ಅದು ಗೊತ್ತಿರ್ಬೇಕು. ಸೊ ಈಗ ನಾವು ಒಂದು ಡೇಟಾದಲ್ಲಿ 3 ಟೈಪ್ಸ್ ಇದೆ ಅಂತ ತಿಳ್ಕೊಂಡು. ಸೊ ಪ್ರಿಮಿಟಿವ್ ಇಸ್ ನಥಿಂಗ್ ಬಟ್ ಪ್ರೈಮರಿ. ಪ್ರಿಮಿಟಿವ್ ಇದಿದ್ದೇ ಮಾತ್ರ ನಾವು ಎಂಟೈರ್ ಪ್ರೋಗ್ರಾಮ್ ನ ಅರ್ಥ ಮಾಡ್ಕೊಳಕ್ಕಾಗೋದು. ಸೊ ಇದ್ರೊಳಗಡೆ ಏನ್ ಬರುತ್ತೆ ಅಂದ್ರೆ ಇಂಟ್, ಕ್ಯಾರ್ ಅಥವಾ ಫ್ಲೋಟ್, ಡಬಲ್, ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಅಂಡ್ ಡಿರೈವ್ಡ್ ಅಲ್ಲಿ ಮತ್ ಪುನಃ ಅರೈಸ್. ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ, ಇದನ್ನ ಡೀಟೇಲ್ ಆಗಿ ಹೇಳ್ತೀನಿ ನಾನು. ಸ್ಟ್ರಿಂಗ್ಸ್, ಫಂಕ್ಷನ್ಸ್, ಸ್ಟ್ರಕ್ಚರ್ ಅಂಡ್ ಯೂನಿಯನ್ಸ್, ಈ ರೀತಿ ಬರುತ್ತೆ. ಅಂಡ್ ಯೂಸರ್ ಫ್ರೆಂಡ್ಲಿಲಿ ಟೈಪ್, ಡಸ್, ನಮ್, ಈ ರೀತಿ ಬರುತ್ತೆ. ಸೊ ಈಗ ಇದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳೋ ಟೈಮು. ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂದ್ರೆ ಇದು ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುತ್ತೆ, ಇದು ನಮ್ ಸುತ್ತಮುತ್ತ ಇದ್ದೇ ಇರುತ್ತೆ. ನಮಗಾದ್ರೆ ಅದನ್ನ ಪ್ರಿಮಿಟಿವ್ ಅಂತ ರೆಕ್ಟಿಫೈ ಮಾಡೋದಕ್ಕೆ ಇನ್ನೂ ಗೊತ್ತಾಗಿರಲ್ಲ. ಸೊ ಇವತ್ತಿಂದ ನೀವು ನಿಮ್ ಸುತ್ತಮುತ್ತ ಕಾಣೋ ಎಲ್ಲಾ ವಿಷಯಗಳನ್ನ ಪ್ರಿಮಿಟಿವ್, ಡಿರೈವ್ಡ್ ಅಥವಾ ಯೂಸರ್ ಡಿಫೈನ್ಡ್ ಅಂತ ಅಂದ್ಬಿಟ್ಟು ಕಂಡುಹಿಡಿತಾ ಹೋಗಿ. ಇದನ್ನ ಈ ಕ್ಲಾಸ್ ನ ನೋಡಾದ್ಮೇಲೆ ನಿಮ್ಗೆ ಆ ಕ್ಲಾರಿಟಿ ಬರುತ್ತೆ. ಸೊ ಪ್ರಿಮಿಟಿವ್ ಅಂದ್ರೆ ಇಂಟ್, ಕ್ಯಾರ್, ಫ್ಲೋಟ್, ಡಬಲ್. ಏನ್ ಇಂಟ್ ಅಂತಂದ್ರೆ ಇಂಟ್ ಇಸ್ ನಥಿಂಗ್ ಬಟ್ ಇಂಟೀಜರ್. ಇಂಟೀಜರ್ ಅಂತಂದ್ರೆ ನಂಬರ್ಸ್ ಅಲ್ಲೂ ವೆರೈಟೀಸ್ ಆಫ್ ನಂಬರ್ಸ್ ಇದೆ, ಅದು ಕೂಡ ಗೊತ್ತಿರ್ಬೇಕು. ಸೊ ನಂಬರ್ಸ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ -1, +1 ಇದು ಡಿಫ್ರೆಂಟ್, 0, 0.11 ಇವು ಡಿಫ್ರೆಂಟ್, ಅಂಡ್ 1, 0, 0, 0, 0, 0 ಇದು ಕೂಡ ಡಿಫ್ರೆಂಟ್. ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ಸ್ ನಾವೆಲ್ಲಾನು ಒಟ್ಟುಗೂಡಿಸಿ ನಂಬರ್ ಅಂತ ಕರಿತೀವಿ. ಸೊ ಈ ಇಂಟ್ ವ್ಯಾಲ್ಯೂಲಿ ನಾವು ಜಸ್ಟ್ ಪಾಸಿಟಿವ್ ಇಂಟಿಜರ್ಸ್ ನ ಯೂಸ್ ಮಾಡ್ತೀವಿ. 1 ಇಂದ ಹಿಡಿದು ಇನ್ಫಿನಿಟಿ ಗಂಟ ಅದು ಪಾಸಿಟಿವ್ ನಂಬರ್ಸ್ ಆಗಿರ್ಬೇಕು. ಸೊ ಯಾವುದೇ ಕಾರಣಕ್ಕೂ ನೆಗೆಟಿವ್ ನಂಬರ್ಸ್ ಬರಬಾರ್ದು. ಸೊ ಅಂತದ್ನ ನಾವು ಇಂಟೀಜರ್ ಅಂತ ಕರಿತೀವಿ. 1, 2, 3, 4, 5, 6 ಇದು ಕೂಡ ಇಂಟ್ ವ್ಯಾಲ್ಯೂನೇ. ಅಥವಾ 1000 ಇಂಟ್ ವ್ಯಾಲ್ಯೂ, ಅಥವಾ 10,000, 1 lakh, 10 lakh, 10 crore ಇವೆಲ್ಲ ಕೂಡ ಇಂಟ್ ವ್ಯಾಲ್ಯೂನೇ. ಕ್ಲಿಯರ್? ಅಂದ್ರೆ ಇವೆಲ್ಲ ಕೂಡ ನಂಬರ್ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಇದ್ರೊಳಗೆ ಮತ್ತೊಂದು ಡಿವೈಡ್ ಆಗುತ್ತೆ, ಆ ಸಬ್ ಡಿವಿಷನ್ ಕೂಡ ಹೇಳ್ತಾ ಹೋಗ್ತೀನಿ. ಸೊ ದಿಸ್ ಇಸ್ ಇಂಟೀಜರ್. ಅಂಡ್ ಇದೇ ನಾವು 3.14 ಪೈ ವ್ಯಾಲ್ಯೂ, ಈ ತರ ವ್ಯಾಲ್ಯೂಗಳನ್ನೆಲ್ಲ ಪಾಯಿಂಟ್ ಆಫ್ಟರ್ ಏನೇ ವ್ಯಾಲ್ಯೂಸ್ ಬಂದ್ರು ನಾವು ಅದನ್ನ ಫ್ಲೋಟ್ ಅಂತ ಕರಿತೀವಿ. ಫ್ಲೋಟ್ ವ್ಯಾಲ್ಯೂ ಅದು ಪಾಯಿಂಟ್ ಆದ್ಮೇಲೆ ಫ್ಲೋಟ್ ಆಗ್ತಾ ಇದೆ, ಹರಿತಾ ಇದೆ, ಸಂಖ್ಯೆ ಪೈಸೆಗಳಾಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಅದೊಂದು ಫ್ಲೋಟ್ ವ್ಯಾಲ್ಯೂ, ಅದು ನಿಮಗೆ ಗೊತ್ತಿರ್ಬೇಕು. ಸೊ ನೆಕ್ಸ್ಟ್ ಕಮಿಂಗ್ ಟು ಕ್ಯಾರೆಕ್ಟರ್. ವಾಟ್ ಕ್ಯಾರೆಕ್ಟರ್? ನೀವ್ ಅನ್ಕೊಳ್ಳೋ ರೀತಿ ಕ್ಯಾರೆಕ್ಟರ್ ಅಲ್ಲ. ಕ್ಯಾರೆಕ್ಟರ್ ಅಂತಂದ್ರೆ ಸಿಂಗಲ್ ಲೆಟರ್. ಈಗ ನಿಖಿತಾನು ನೇಮ್ ರೆಡಿ ಆಗ್ಬೇಕು ಅಂತಂದ್ರೆ NIKHITHA 8 ಲೆಟರ್ಸ್ ಗಳಿದೆ. ಸೊ ಈ 8 ಲೆಟರ್ಸ್ ಗಳು ಒಂದೊಂದು ವಿಭಿನ್ನ ಲೆಟರ್ಸ್ ಗಳು, ಒಂದೊಂದು ಲೆಟರ್ಸ್ ನಾವು ಒಂದೊಂದು ಕ್ಯಾರೆಕ್ಟರ್ ಅಂತ ಕರಿತೀವಿ. A to Z, ABCDEFG ಇಂಥದ್ನೆಲ್ಲನೂ ನಾವು ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಈ ರೀತಿ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಸೇರಿ, ಮಲ್ಟಿಪಲ್ ಲೆಟರ್ಸ್ ಸೇರಿ ಒಂದು ವರ್ಡ್ ಏನಾಗುತ್ತೆ, ಅದನ್ನ ನಾವು ವಾರ್ಕ್ಯಾರ್ ಅಥವಾ ಸ್ಟ್ರಿಂಗ್ ಅಂತ ಕರಿತೀವಿ. ಸೊ ವೇರಿಯಬಲ್ ಕ್ಯಾರೆಕ್ಟರ್ ಅಥವಾ ಸ್ಟ್ರಿಂಗ್. ಹಲೋ, HELLO, ಹಲೋ, ಇದು ಒಂದು ಸ್ಟ್ರಿಂಗ್ ವ್ಯಾಲ್ಯೂ. ಅದೇ ನಾವು H ಸಪರೇಟ್ ಆಗಿ ಕೊಟ್ಟು, E ಸಪರೇಟ್ ಆಗಿ ಕೊಟ್ಟು, L ಸಪರೇಟ್ ಆಗಿ ಕೊಟ್ಟು, ಡಬಲ್ L ನ ಸಪರೇಟ್ ಕೊಟ್ಟು, ಮತ್ತೆ O ನ ಸಪರೇಟ್ ಆಗಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೊಡ್ತಾ ಇದೀವಿ ಅಂದ್ರೆ ದೋಸ್ ಆರ್ ಕ್ಯಾರೆಕ್ಟರ್ಸ್. ಸೊ ಅದೆಷ್ಟು ಕ್ಯಾರೆಕ್ಟರ್ಸ್ ಬೇಕಾದ್ರೂ ಆಗ್ಬಹುದು, ಅದನ್ನ ಕ್ಯಾರೆಕ್ಟರ್ ಆಗಿ ಕನ್ಸಿಡರ್ ಮಾಡುತ್ತೆ, ವರ್ಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಲ್ಲ. ಸೊ ಲೆಟರ್ಸ್ ಸೇರಿ ವರ್ಡ್ ಏನಾಗುತ್ತೆ ಅದನ್ನ ಸ್ಟ್ರಿಂಗ್ ಅಂತ ಕರಿತೀವಿ. ಕ್ಲಿಯರ್? ಸೊ ಕ್ಯಾರೆಕ್ಟರ್ ಆಯ್ತು, ಫ್ಲೋಟ್ ಕೂಡ ಆಯ್ತು. ಇನ್ನು ಡಬಲ್. ಈ ಫ್ಲೋಟ್ ಮಲ್ಟಿಪ್ಲೈ ಆದಾಗ, ಇಂಟು ಮಲ್ಟಿಪಲ್ ಟೈಮ್ಸ್ ಆದಾಗ ಅದನ್ನ ನಾವು ಡಬಲ್ ಅಂತ ಕರಿತೀವಿ. ಆಗ್ಲೇ ನಾನು ಹೇಳದ್ನಲ್ಲ, ಲ್ಯಾಕ್, ಕ್ರೋರ್, ಈ ರೀತಿ ಬಿಲಿಯನ್, ಮಿಲಿಯನ್, ಈ ರೀತಿ ಸಂಖ್ಯೆಗಳು ಬರುವಾಗ ಅದನ್ನ ನಾವು ಡಬಲ್ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ಕ್ಲಿಯರ್? ಪಾಸಿಟಿವ್ ಇಂಟೀಜರ್, ನೆಗೆಟಿವ್ ಇಂಟೀಜರ್ ಅಂತ ಇಂಟೀಜರ್ 2 ಟೈಪ್ ಆಗಿ ಡಿವೈಡ್ ಆಗುತ್ತೆ. ಕ್ಲಿಯರ್? ಸೊ ಈಗ ನಾವು ಪ್ರಿಮಿಟಿವ್ ಡೇಟಾ ಟೈಪ್ಸ್ ನ ಅರ್ಥ ಮಾಡ್ಕೊಂಡು, ನನ್ನ ನೇಮ್ ನ ನಾನೊಂದು ಸ್ಟ್ರಿಂಗ್ ಡೇಟಾ ಟೈಪ್ ಅಂತ ರೆಕ್ಟಿಫೈ ಮಾಡ್ಬೋದು. ಅಥವಾ ಒಂದು ಪ್ಲೇಸ್ ನೇಮ್ ಬ್ಯಾಂಗ್ಳೂರ್,
ಇದನ್ನ ನಾವು ಸ್ಟ್ರಿಂಗ್ ಡೇಟಾ ಟೈಪ್ ಅಂತ ರೆಕ್ಟಿಫೈ ಮಾಡ್ಬೋದು. ಕ್ಲಿಯರ್? ಅದೇ ಒಂದು ಸ್ಯಾಲರಿನ ಕ್ರೆಡಿಟ್ ಮಾಡ್ತಾ ಇದ್ದೀರಾ ಅಥವಾ ಸ್ಯಾಲರಿನ ಡೆಬಿಟ್ ಮಾಡ್ತಾ ಇದ್ದೀರಾ, ಅವಾಗ ಅದನ್ನ ನಾವು ಇಂಟ್ ಡೇಟಾ ಟೈಪ್ ಅಂತ ಕರಿಬಹುದು. ಕ್ಲಿಯರ್? ಅದೇ ಕ್ರೋರ್ಸ್ ಗಟ್ಲೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಡಬಲ್. ಅದೇ ನೀವು ಫ್ಲೋಟಿಂಗ್ ವ್ಯಾಲ್ಯೂಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ಫ್ಲೋಟ್. ಸಿಂಪಲ್. ಡೇಟಾ ಟೈಪ್ ಇಸ್ ವೆರಿ ಸಿಂಪಲ್. ನಾವೇ ಅದನ್ನ ಕಾಂಪ್ಲಿಕೇಟ್ ಮಾಡ್ಕೊಂಡಿದೀವಿ ಅಷ್ಟೇನೆ, ಈಸಿಲಿ ಅಂಡರ್ಸ್ಟ್ಯಾಂಡೇಬಲ್. ಇನ್ನು ನೆಕ್ಸ್ಟ್ ಅರೇಸ್, ಸ್ಟ್ರಿಂಗ್ಸ್, ಫಂಕ್ಷನ್ಸ್, ಸ್ಟ್ರಕ್ಚರ್, ಯೂನಿಯನ್ಸ್. ಸೊ ಇದನ್ನ ಆಸ್ ನೇಮ್ ಡಿಫೈನ್, ಇಟ್ ಈಸ್ ಡಿರೈವ್ಡ್ ಡೇಟಾ ಟೈಪ್. ಇದನ್ನ ಯೂಸ್ ಮಾಡ್ಕೊಂಡು ಏನೆಲ್ಲ ರೆಡಿ ಆಗುತ್ತೆ, ಪ್ರಿಮಿಟಿವ್ ಡೇಟಾ ಟೈಪ್ಸ್ ನ ಯೂಸ್ ಮಾಡ್ಕೊಂಡು ಯಾವ್ದೆಲ್ಲ ನಮಗ್ ಸಿಗುತ್ತೆ ಅದೆಲ್ಲ ಡಿರೈವ್ಡ್, ಬಂದಿರೋದು, ದಕ್ಕಿರೋದು, ಒದಗಿರೋದು, ಒಂದನ್ನ ಬಳಸ್ಕೊಂಡು ಮತ್ತೆ ನಾವು ಪಡ್ಕೋತಾ ಇರೋದು, ಅದನ್ನ ನಾವು ಡಿರೈವ್ಡ್ ಅಂತ ಕರಿತೀವಿ. ಸೊ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ. ಸೊ ಈ ಕ್ಯಾರೆಕ್ಟರ್ಸ್ ಗಳನ್ನ ಸೇರಿಸ್ಕೊಂಡು ಅವಾಗ ಸ್ಟ್ರಿಂಗ್ಸ್ ಆಗುತ್ತೆ ಅಂತ ಹೇಳಿದೆ. ಅದೇ ನನ್ಗೀಗ 12, 13, 14, 15, 16 ಇಷ್ಟು ನಂಬರ್ಸ್ ಒಂದೇ ಒಂದು ಸ್ಟ್ರಕ್ಚರ್ ಒಳಗಡೆ ಬೇಕು ಅಂತಂದು ಅವಾಗ ಅರೇಸ್ ಅಂತ ಕರಿತೀವಿ. ಬರೀ 12 ಅಂತ ಹೇಳಿದೆ ಅಂದ್ರೆ ಅದೊಂದು ಇಂಟಿಜರ್ ವ್ಯಾಲ್ಯೂ. ಅದೇ 12, 15, 13, ಅಂತ ತಗೊಂಡು ಅಂತಂದ್ರೆ ಅದೊಂದು ಅರೇ ವ್ಯಾಲ್ಯೂ. ಇವುಗಳನ್ನ ಯೂಸ್ ಮಾಡ್ಕೊಂಡು ಯಾವ್ದಾದ್ರು ಫಂಕ್ಷನಿಂಗ್ ಮಾಡ್ದು ಅಂತಂದ್ರೆ ಫಂಕ್ಷನ್ಸ್. ಇವುಗಳನ್ನ ಬಳಸ್ಬೇಕಾದ್ರೆ ಅದಕ್ಕೊಂದು ಸ್ಟ್ರಕ್ಚರ್ ಕೊಟ್ಟು ಅಂತಂದ್ರೆ ಸ್ಟ್ರಕ್ಚರ್ಸ್. ಇವುಗಳನ್ನೆಲ್ಲ ಒಟ್ಟುಗೂಡಿಸ್ಬೇಕು. ಬೇರೆ ಬೇರೆ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ನ, ಬೇರೆ ಬೇರೆ ಡಿಫ್ರೆಂಟ್ ಫಂಕ್ಷನ್ಸ್ ನ ಅಂಡ್ ಬೇರೆ ಬೇರೆ ಡಿಫ್ರೆಂಟ್ ಅರೇಸ್ ನ, ಬೇರೆ ಪ್ರೋಗ್ರಾಮ್ ನ ಒಟ್ಟುಗೂಡಿಸ್ಬೇಕು, ಲಿಂಕ್ ಮಾಡ್ಬೇಕು, ಅವಾಗ ಯೂನಿಯನ್ಸ್ ಬರುತ್ತೆ. ಸಿಂಪಲ್, ಡಿರೈವ್ಡ್ ಆಗೋಯ್ತು. ಕ್ಲಿಯರ್? ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ಯೂಸರ್ ಡಿಫೈನ್ಡ್, ನಮ್ಮಿಂದ ನಾವೇ ಒಂದನ್ನ ಸೃಷ್ಟಿ ಮಾಡೋದು. ಮನುಷ್ಯ ಸೃಷ್ಟಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಸೊ ಏನ್ ಬೇಕಾದ್ರೂ ನಮ್ ಕೈಯಲ್ಲಿ ಸೃಷ್ಟಿ ಮಾಡೋದಕ್ಕಾಗುತ್ತೆ. ಸೊ ಆ ರೀತಿ ಅದ್ರದ್ದೊಂದು ಟೈಪ್ ಡೆಫಿನಿಷನ್, ಅದನ್ನ ಡಿಫೈನ್ ಮಾಡೋ ಟೈಪ್ ನ ಹೇಳೋದು. ಇದು ಫಾರ್ ಎಕ್ಸಾಂಪಲ್ ನಾನು ಥೌಸಂಡ್ಸ್ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟಿದೀನಿ. ಇದು ಯಾವ ಟೈಪ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಔಟ್ಪುಟ್ ಅಲ್ಲಿ 1000 ಅಂತ ಬಂದ್ಬಿಟ್ಟಿದೆ. ಇದು ಇಂಟಿಜರ್ ಅನ್ನೋ ಅರ್ಥ ಆಗೋಷ್ಟು ಬುದ್ಧಿವಂತೆ ನಾನಲ್ಲ. ಟೈಪ್ ದ ಫಂಕ್ಷನ್ ನ ಹಾಕ್ಬಿಟ್ಟೆ ಅಂತಂದ್ರೆ ಇದೊಂದು ಇಂಟ್ ಟೈಪ್ ಅನ್ನೋದನ್ನ ನನಗೆ ಹೇಳ್ಕೊಡುತ್ತೆ. ಎನ್ಯೂಮರೇಷನ್ ಮಾಡ್ಬೇಕು ಅಂತಂದ್ರೆ ಈ ನಮ್ಮನ್ನ ಯೂಸ್ ಮಾಡಿದ್ರಾಗುತ್ತೆ. ಸೊ ಇದೆಲ್ಲ ಯೂಸರ್ ಕಂಡಿಡ್ದಿದ್ದು. ಯಾಕೆಂತಂದ್ರೆ ಒಬ್ಬ ಕೋಡಿಂಗ್ ಡೆವಲಪ್ ಮಾಡಿದವನಿಗೆ ಈಸಿಲಿ ಅವನೇನ್ ಡೆವಲಪ್ ಮಾಡಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೋಬಹುದು. ಅದೇ ಹೊಸದಾಗಿ ಒಬ್ಬ ಬಂದು ನೀವು ಡೆವಲಪ್ ಮಾಡಿರೋದನ್ನ ನಾನ್ ನೋಡ್ತಾ ಇದ್ದೀನಿ, ಹೊಸದಾಗಿ ಬಂದಿದ್ದೀನಿ ಅಂತಂದ್ರೆ ನನಗದು ಅರ್ಥ ಆಗೋ ಚಾನ್ಸಸ್ ಇರೋದಿಲ್ಲ, ಕಮ್ಮಿ, ಅಥವಾ ಅರ್ಥ ಆಗದೇನು ಇರ್ಬೋದು. ಸೊ ಅವಾಗ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಈ ಟೈಪ್ ದ ಮತ್ತೆ ಈ ನಮ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಂಟಿನ್ಯೂ ಮಾಡೋಣ. ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳೋಣ. ಕ್ಲಾಸ್ ಇಷ್ಟ ಆಗಿತ್ತು ಅಂತಂದ್ರೆ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಪೋರ್ಟ್ ಮಾಡಿ, ಶೇರ್ ಮಾಡಿ ವಿಡಿಯೋನ. ಥ್ಯಾಂಕ್ ಯು.